ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಾಸ್ ಬ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾನೇನೇ ಹೊಸ ವಿಡಿಯೋಸ್ ಹಾಕಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ದೊಡ್ಡಮ್ಮ ಬಂದಿದ್ದರು, ನಿನ್ನೇನು ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ಬೆಳಿಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾನಿಲ್ಲಿ ದಾಲ್ ಮತ್ತು ಟೊಮೆಟೊ ಗೊಜ್ಜು ಮಾಡುವ ಅಂತ ಗೊತ್ತಿದೆ ನಿಮ್ಮೆಲ್ರಿಗೂ. ನನಗೆ ಊಟ ಮಾಡಲಿಕ್ಕೆ ಅದು ಒಂದೆರಡು ಇದ್ದರೆ ಸಾಕಾಗುತ್ತೆ. ಸೊ ಅದೆರಡನ್ನು ಮಾಡಿ ಇಟ್ಟೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಇವತ್ತು ದೋಸೆ ಮಾಡಿದರು ಅಮ್ಮ. ಸೊ ಅದನ್ನು ತೆಗಿತಾ ಇದ್ದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಇದು ಉದ್ದಿನ ದೋಸೆ, ನಾನು ಮತ್ತು ಮಾರ್ನಿಂಗ್ ಟೊಮ್ಯಾಟೊ ಗೊಜ್ಜು ಮತ್ತು ದಾಲ್ ಮಾಡಿದ್ದೆ ಅದು. ಆ್ಯಂಡ್ ಸಾಂಬಾರಿದೆ, ಚಟ್ನಿ ಇದೆ, ಅಷ್ಟೇ. ಮಾತಾಡ್ಬೇಕಂತ ಡಿಸ್ಕಸ್ ಮಾಡಿ ಇವಾಗ ನಾನು ಹೇಳಿಕೊಟ್ಟಿದ್ದೀನಿ ಅಂತ. ಮಾವೇ ಹೇಳ, ಎಂತ ಮಾಡ್ತಿದ್ದೆ? ಹೋಳಿಗೆ ಮಾಡ್ತಿದ್ದೀವಿ. ಅರ್ಧ ಲೀಟರ್ ಹಾಲು ತಗೊಂಡು ಹೋಳಿಗೆ ಮಾಡುದು, ಕಡೆ ಎಲ್ಲರ ಮಂಡಕ್ಕೆ ತೊಟ್ಟುದು. ಹಾ ಅದೇ ಗೌರಿಕಾಯಿ ಇದಿತ್ತಾಯ್ತಾ, 3 ಇದ್ದಿತ್ತು, ಅದಕ್ಕೆ ಅದನ್ನ ಯಾರಿಗೂ ಕೊಡುದಾಗಂತೆ. ನೀ ಮಾತಾಡೋದು ಬೇಡ. ಈ ವ್ಲಾಗ್ ಅನ್ನು ಇಲ್ಲೇ ಎಂಡ್ ಮಾಡಲಾಗಿದೆ. ಇದನ್ನು ಮುಂದುವರಿಸಲು ನಾವು ಇದು ಚಕ್ಕುಲಿ ಮಾಡ್ಲಿಕ್ಕೆ ಈಗ ರೆಡಿ ಮಾಡ್ತಾ ಅಮ್ಮ ಮತ್ತೆ ಇವಳು ಸೇರಿ ಅವಳಿಗೆ ಅರ್ಧ ನಿದ್ರೆ ಆಯ್ತು. ಅವಳ ತಲೆಯಲ್ಲಿ ಏನಿತ್ತು ನಂಗೆ ಗೊತ್ತಿಲ್ಲ. ಅಕ್ಕಿ ಅಲ್ಲ ಮೈದಾ ಹಿಟ್ಟು ಹಾಕಾದ್ರೆ, ಅಲ್ಲ ಅಕ್ಕಿ ಹಿಟ್ಟು ಹಾಕಾದ್ರೆ, ಮೈದಾ ಹಿಟ್ಟು ಹಾಕ್ಬೇಕಾದ್ರೆ ಅಕ್ಕಿ ಹಿಟ್ಟು ಹಾಕಿ ಇಲ್ಲಿ ಇಟ್ಕೊಂಡಿದ್ದಾಳೆ ನೋಡಿ. ಇದು ಇವಾಗ ಇದನ್ನ ಚಕ್ಲಿ ಮಾಡುತ್ತಲಂತೆ, ತುಕ್ಕದ ಪಂಚೆ. ಅವಳಿಗೆ ಮೊನ್ನೆ ಹೆಣ್ಣ ಹಾಕಿ ಅಮ್ಮ ಮೇಲ್ಗಡೆ ಮಾಡ್ತಾ ಇದೀವಿ. ಕಡೆಗೆ ರೆಡಿ ಆಯ್ತು. ಹೊರಗಡೆ ಚೂರ್ನ ಈಗ ಮೈದಾ ಹಿಟ್ಟು ಹಾಕಿ ಹಿಟ್ಟು ಮಾಡ್ಕೊಳ್ತಿದ್ದೀವಿ. ಕಡೆಗೆ ಮೈದಾ ಹಾಕಿ ಹಿಟ್ಟು ಕಲಸಿ ಕಡೆಗೆ ಒಳಗೆ ನೆನ್ಕೋದ್ರು ಕೂಡ ಇವಳು ನೆನ್ಪು ಮಾಡ್ತದೆ, ಇವಳಿಗೆ ನೆನ್ಪೋದ್ರು ಕೂಡ ಅವಳ ಬರಲ್ಲ. ಈಗ ಎಂತ ಗೊತ್ತಾ, ಮೈದಾ ಹಿಟ್ಟು ಈಗ ಕಲಸಿ ಹೊರಗಡೆ ಹಿಟ್ಟು ಉಂಟಲ್ಲ, ಮೈದಾ ಹಿಟ್ಟು ಕಲಸ್ಬೇಕು. ನಂತರ ಇದು ಈ ಚೂರ್ನ ತಣ್ಣಗಾದ್ರ ಮೇಲೆ ಈ ಚೂರ್ನು ಉಂಡೆ ತರ ಮಾಡಿ ಅದ್ರೊಳಗೆ ಚೂರ್ಣ ಹಾಕೋದು, ಪೂರಿ ತರ ಲಟ್ಟಿಸಿ ಕಾಯಿಲಿಗೆ ಹಾಕಿ ಬಜ್ಜುಚೆ ಅಷ್ಟೇ. ಅಲ್ಲ ಇಲ್ಲಿ ಯಾರಿಗೆಲ್ಲ ಬರತ್ ನೋಡಿ ಚೂರ್ಣ ಎಲ್ಲ ಮಾಡೋಕೆ, ಅವ್ರಿಗೆ ನೆನಪು ಹೋಗುತ್ತೆ ಎಂತಷ್ಟೇ. ಮೊನ್ನೆ ನಾವು ಸ್ಮಾರ್ಟ್ ಬಜಾರಿಗೆ ಹೋಗಿತ್ತಲ್ಲ, ಸೊ ಢೋಕ್ಲಾ ತೊಗೊಂಬಂದಿತ್ತು, ಢೋಕ್ಲಾ ಪೌಡ್ರ್. ಅದಕ್ಕೆ ಇವತ್ತು ಢೋಕ್ಲಾ ಮಾಡುವ ಅಂತ. ಚೆನ್ನಾಗಾಗತ್ತೆ ಆಯಿತಾ ಇದು. ನಾನು ಬೇಕಾದರೆ ಇದ್ರದ್ದು ಮೆಥಡನ್ನು ತೋರಿಸ್ತೀನಿ, ಅಮ್ಮ ಚೆನ್ನಾಗಿ ಮಾಡ್ತಾರೆ. ಇದಕ್ಕೆ ಇದ್ರದ್ದು ಸ್ಟೆಪ್ಸ್ ನೋಡಿ ಮಾಡಲ್ಲ, ಬಟ್ ಅವಳದ್ದೇನೋ ಸ್ಟೆಪ್ ಇದೆ ಅದನ್ನು ನೋಡಿ ಮಾಡ್ತಾಳೆ. ಚೆನ್ನಾಗಾಗತ್ತೆ, ತುಂಬ ತಿನ್ನಲಿಕ್ಕೆ ಸಾಫ್ಟಾಗಿ. ಬಿಕಾಸ್ ಅದು ಮೊಸರು ಹಾಕ್ತೀವಲ್ವ, ಅದಕ್ಕೆ ತೋರಿಸ್ತೀನಿ ನಾನು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಢೋಕ್ಲಾ ಪೌಡರ್ ಇದ್ದರೆ MTRದ್ದು ಯಾವುದೋ ಒಂದು ಸಿಗುತ್ತೆ, ಕಮಾಂಡ್ ಢೋಕ್ಲಾದು, ಅದು ಚೆನ್ನಾಗಿರುತ್ತೆ. ಇದು ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ದೇಸಿಕ್ ಕಿಚನ್ ಅಂತೆ. ಸೊ ಆಮೇಲೆ ತೋರಿಸ್ತೀನಿ. ಬಾಯ್. ಇದ್ರದ್ದು ಚಕ್ಲಿದು ಹಿಟ್ಟು ರೆಡಿ ಆಯಿತು. ಅಕ್ಕಿ ಹಿಟ್ಟು, ಉದ್ದಿನಬೇಳೆ ಹುರಿದು ಫೈನ್ ಆಗಿ ಇದು ಮಾಡ್ಬೇಕು, ಪೌಡರ್ ಮಾಡಬೇಕು, ಹುರಿಬೇಕಲ್ಲ. ಹುರಿಬೇಕು, ಪೌಡರ್ ಮಾಡಿ ಅಕ್ಕಿ ಹಿಟ್ಟು ನೀರು ಹಾಕಿ ಒಂಚೂರು ಕಲಸೋದು. ಆಮೇಲೆ ಬಿಸಿ ಎಣ್ಣೆ ಮತ್ತೆ ಸ್ವಲ್ಪ 1-2-3 ಸ್ಪೂನ್ ತುಪ್ಪ ಹಾಕಿ, ಅಲ್ದಾ? ಹೌದು, ತುಪ್ಪ ಹಾಕಿ ಅದನ್ನ ವಾಪಸ್ ಕಲಸೋದು. ಅದು ಉದ್ದಿನ ಬೇಳೆನ ಫೈನ್ ಪರಿಮಳ ಬರೋ ತನಕ ಹುರ್ಕೊಳ್ಬೇಕು. ಅದನ್ನ ಕಡೆ ಇದಕ್ಕೆ ಆಡ್ ಮಾಡಿ ಈ ತರ ಹಿಟ್ಟು ಕಲಿಸ್ಕೊಂಡು ಆಮೇಲೆ ಚಕ್ಲಿ ಹಿಟ್ಟಲ್ಲಿ ಇವಾಗ ಸರಿ ಬರ್ದಿದ್ರೆ ಅದೇ ಚಕ್ಲಿ ಹಿಟ್ಟಲ್ಲಿ ಮಾವೆಗೆ 2 ಪೆಟ್ಟು ಕೊಡೋದು.
ಸರಿ ಬರುತ್ತೆ ಕಣೆ. ಸರಿ ಬರುತ್ತೆ. ಎಂತ ಕೇಳಿ ನೀನು ಮಾಡೋದು ತುಂಬ ಟೈಮ್ ಆಯ್ತಲ್ಲ. ಮಾಡಿದೆ ಒಂದು ಸುಮಾರು ಸಮಯ ಆಯಿತು. ಮಾಡಿ ನೋಡು. ಇದು ಅದಕ್ಕೆ ಮತ್ತು ಇದು ಹಿಟ್ಟು ಹೋಳಿಗೆ ಹೋಳಿಗೆಗೆ. ಹೋಳಿಗೆ ಒಂದು ಸ್ವಲ್ಪ ನೀರು ಹಾಕಿ, ಅರ್ಧ ಲೋಟ ನೀರು ಹಾಕಿ, ಮೈದಾ ಹಿಟ್ಟು ಹಾಕಿ, ಒಂಚೂರು ಅರಿಶಿನ ಪುಡಿ ಹಾಕಿ, ಕಲರ್ ಬರಲಿಕ್ಕೆ, ಹೋಳಿಗೆ ಕಲರ್ ಬರಲಿಕ್ಕೆ ಒಂಚೂರು ಹೋಳಿಗೆ ಕಲರ್ ಹಾಕಿದೆ ಕಡೆಗೆ ಕಲಸೋದು. ಆಮೇಲೆ ಎಣ್ಣೆ ಒಂದು ಲೋಟ ತಣ್ಣಗಿರುವ ಎಣ್ಣೆ ಹಾಕಿ, ಒಂದು ಲೋಟ ಆಗುವಷ್ಟು ಎಣ್ಣೆ ಹಾಕಿ ಕಲಸಿ ಇಡೋದು. ಹೋಳಿಗೆ ಚೂರ್ನು, ಬೆಲ್ಲದ ಚೂರ್ನು, ಚೂರ್ಣ ಹೂರ್ಣ ಇಲ್ಲಿ ರೆಡಿ ಇದೆ. ಹೂರ್ಣ ಬೆಲ್ಲ ಮತ್ತೆ ಇದು ಒಂದು ಐಟಮ್ ಮಾಡ್ಲಿಕ್ಕೆ ಹೋಗಿ ಇವರ ಒಂದು ತಪ್ಪಿಂದ 2 ಐಟಮ್ ಆಯ್ತು ಇವತ್ತು. ಢೋಕ್ಲಕ್ಕೆ ಫಸ್ಟಿಗೆ ಒಂದು 1/2 ಸ್ಪೂನಷ್ಟು ಇದು ಸಾಲ್ಟ್, ಅದಾದಮೇಲೆ ಸ್ವಲ್ಪ ಇದು ಅಡುಗೆ ಸೋಡಾ, ಎಂತ ಬೇಕಿಂಗ್ ಸೋಡಾ, ಶುಗರ್ ಸ್ವಲ್ಪ ಒಂದು 2 ಸ್ಪೂನ್ ಹತ್ರ ಸಾಕು, ಜಾಸ್ತಿ ಕೂಡ ಬೇಡ, ಸ್ವೀಟ್ ಆಗತ್ತೆ ಮತ್ತು. ಹಾಂ, 1-2 ಸ್ಪೂನಷ್ಟು ಶುಗರ್. ಅದಾದಮೇಲೆ ಅಯ್ಯೋ ए दादी तो कट कर गई. हाँ हाँ वकी सीजर के या फास्ट तक देगो कत्तरी कट वगी नहीं तो मगल हाथ कट कर चोसरा अब तुगल हाथ कट कर चोस्तो ಬೇಗ ಕಣೋ. ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಫುಲ್ ಮೊಸರಲ್ಲ, ಎಲ್ಲ ಹಾಕ್ತಿಯಲ್ಲ, ಅರ್ಧ ಲೀಟ್ರ್ ಮೊಸರು. ಇವಾಗ ಢೋಕ್ಲಾ ಪೌಡರ್ ಎಲ್ಲ ಹಾಕೋದು ಸಾಕು. ಇಲ್ಲಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿ, ಅಂದರೆ ಸ್ವಲ್ಪ ತೆಳು ಇರಬೇಕು, ತುಂಬ ದಪ್ಪ ಕೂಡ ಅಲ್ಲ, ತುಂಬ ತೆಳು ಕೂಡ ಅಲ್ಲ, ಇಷ್ಟೇ. ಇಲ್ಲಿ ನೋಡಿ ಈ ಥರ ಪ್ಲೇಟಿಗೆ ಆಯಿಲನ್ನು ಗ್ರೀಸ್ ಮಾಡೋದು, ಆ್ಯಂಡ್ ಇದನ್ನು ಅದಕ್ಕೆ ಹಾಕಮ್ಮ. ಅನೇಕ ಹಂತದತ್ತಮ್ಮ, ಲೈಟ್ ಕೊಂಡ್ಗಲ್ತೆ ಉಪ್ತತೆ. ಸಾಕು, ಇನ್ನೊಂದು ಆಗುತ್ತೆ, ಇನ್ನೊಂದು 2 ಅನೇಕದತ್ತೆ ಎಕ್ಸ್ಟ್ರಾ 3 ಆಗುತ್ತೆ. ಪ್ಲೇಟ್ ಹಚ್ಚಂದತೆ ಓತಸ್ ಪಲ್ಚಂದು ಬಸ್ ಹಾಡಿ ಸೇಮ್. ಹಾಂ ಆತಲ್ಲ ಅಮ್ಮ. ಮತ್ತೊಂದು ಇದು ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಹಾಂ ಸಾಕು. ಅಲ್ಲಿ ಮಾವೆಂದು ಎಂತ ಆಗ್ತದೆ, ಇದು ಹೋಳಿಗೆ. ಇಲ್ಲಿ ನೋಡಿ 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 ನೋಡಿ, ಮುಂಚೆ ಆದರೆ ಪಾಂಡ್ಸ್ ಪೌಡ್ರ್ ಹಾಕಿ ರೆಡಿಯಾಗಿ ಬರ್ತಿದ್ಲು. ಮವೆ ಪೂರದಲ್ಲಿ ಚಂದಿಸ್ತಸ್ತು ಸೋಡು. ಗಾಲ್ ಇಲ್ಲಿ ನೋಡಿ ಈ ಥರ ಇಟ್ಟು 45 ಮಿನಿಟ್ಸ್ ಇಟ್ಟರೆ ಎಂತ ಹೇಳಿ ಅದು ರೆಡಿ, ಢೋಕ್ಲಾ ರೆಡಿ. ಇದು ಫುಲ್ಲು ಕುಕ್ಕಿಂಗ್ ವ್ಲಾಗೇ ಆಗತ್ತೆ ಅನಿಸುತ್ತೆ. ಈ ವಿಡಿಯೋ ವಿತ್ ಸೌಂಡ್ ರೆಕಾರ್ಡ್ ಮಾಡಿದ್ದು ಗೊತ್ತಿಲ್ಲ ಅದೇನಾಯಿತು ಅಂತ. ವಿಡಿಯೋ ರೆಕಾರ್ಡ್ ಆದಮೇಲೆ ನೋಡ್ತೀನಿ ಸೌಂಡೇ ಇಲ್ಲ. 2-3 ವಿಡಿಯೋಸ್ ಹಾಗೆ ಆಯಿತು. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ದೊಡ್ಡಮ್ಮ ಮತ್ತು ಎಲ್ಲರೂ ಸೇರಿ ಚಕ್ಲಿಗೆ ಏನು ಅದು ರೆಡಿ ಮಾಡಿತ್ತು ಹಿಟ್ಟು. ಸೊ ಫಸ್ಟ್ ಟೈಮ್ ನಮ್ಮ ಮನೇಲಿ ಚಕ್ಲಿ ಮಾಡ್ತಾ ಇರೋದು. ನಾನು ಚಕ್ಲಿ ಮಾಡಬೇಕಂತ ಅಮ್ಮನ ಹತ್ರ ಹೇಳಿ ಲಾಸ್ಟ್ ಒಂದು 4-5 ಮಂತ್ಸ್ ಬ್ಯಾಕ್ ಅಪ್ಪನ ಹತ್ರ ಹೇಳಿದ್ದೆ, ಅದು ಚಕ್ಲಿ ಮಾಡೋದು ಅದು ತಂದು ಕೊಡಿ ಅಂದ್ಕೊಂಡು. ಅಲ್ಲಿ ನೀತು ಏನು ಇಟ್ಕೊಂಡಿದ್ದಾನೆ ಅದನ್ನು. ಬಟ್ ತಂದು ಕೊಟ್ಟಿದ್ರು ಅಪ್ಪ, ಅವತ್ತು ಮಾಡೇ ಇರಲಿಲ್ಲ. ಸೊ ಇವತ್ತು ಟೈಮ್ ಬಂತು, ದೊಡ್ಡಮ್ಮ ಮಾಡೋಣ ಅಂತ ಹೇಳಿ ಮಾಡಿತು. ಚೆನ್ನಾಗಿ ಬಂದಿತ್ತು, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು. ನೀವು ವಿಡಿಯೋ ನೋಡಿದಿದ್ರೆ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಗೊತ್ತಿಲ್ಲದಿದ್ದರೆ ಟ್ರೈ ಮಾಡಿ ಒಂದ್ಸಲ, ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ. ಬಟ್ ಸ್ವಲ್ಪ ಸಾಲ್ಟ್ ಕಡಿಮೆ ಇತ್ತು ಅಷ್ಟೇ, ಮತ್ತೆಲ್ಲ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಎಲ್ಲರೂ ಇಂಟ್ರೆಸ್ಟ್ ಕೊಟ್ಟು ನಾನು ಮಾಡ್ತೀನಿ ಅಂದ್ಕೊಂಡು ನಾನು ನೀತು ಎಲ್ಲರೂ ತೊಗೊಂಡಿದ್ದು ಮಾಡೋಣ ಅಂದ್ಕೊಂಡು. ಅದು ಆ್ಯಕ್ಚುಲಿ ಸ್ಟೀಲ್ ಇದಲ್ವ, ತುಂಬ ಹಾರ್ಡ್ ಇತ್ತು ಗೈಸ್. ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ, ಸಖತ್ ಹ್ಯಾಂಡ್ ಪೇಯ್ನ್ ಆಗ್ತಾಯಿತ್ತು. ನಾನು ಒಂದು ಸ್ವಲ್ಪ ಹೊತ್ತು ಮಾಡಿದೆ ಇಂಟ್ರೆಸ್ಟ್ ಕೊಟ್ಟು, ಮತ್ತು ನಾನು ಫ್ರೈ ಮಾಡ್ತೀನಿ, ನೀವು ಇದನ್ನು ಕೂತ್ಕೊಂಡು ಮಾಡಿ ಅಂತ ನಾನು ಆಚೆ ಎಸ್ಕೇಪ್ ಆದೆ. ಬಿಕಾಸ್ ಅಷ್ಟು ಹಾರ್ಡ್ ಇತ್ತು ನೋಡಿ. ನೀವು ಅದು ಪ್ರೆಸ್ ಕೂಡ ಆಗ್ತಿರ್ಲಿಲ್ಲ. ಸೊ ಅದು ಬೇರೆ ಯಾವುದಾದ್ರೂ ಮೆಟೀರಿಯಲ್ ಸಿಗತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಅಪ್ಪ ಇದು ಸ್ಟೀಲ್ ತೊಗೊಂಬಂದ್ರಲ್ವ, ತುಂಬ ಹಾರ್ಡ್ ಇತ್ತು. ಸೊ
ಸ್ವಲ್ಪ ಹೊತ್ತು ಮಾಡ್ತು, ಬಟ್ ಚೆನ್ನಾಗಿ ಬಂದಿತ್ತು. ಶೇಪ್ ಆಗಿರ್ಬೋದು. ಆ್ಯಂಡ್ ಲಾಸ್ಟಿಗೆ ಆಗಲಿಲ್ಲ ಅದು ರೌಂಡ್ ಶೇಪ್ ಮಾಡಲಿಕ್ಕೆ, ಬಿಕಾಸ್ ಹ್ಯಾಂಡ್ ಪೇಯ್ನ್ ಆಗ್ತಿತ್ತು. ನಾವೇನು ಮಾಡ್ತು, ಸ್ಟ್ರೈಟ್ ಲೈನ್ಸನ್ನು ಡ್ರಾ ಮಾಡಿಕೊಂಡು ಕಡೆಗೆ ಅದಕ್ಕೆ ಚಕ್ಲಿ ಶೇಪನ್ನು ಕೊಟ್ಟು ಫೈನಲಿ ಮಾಡಿದ್ವಿ. ಇಲ್ಲಿ ಢೋಕ್ಲಾಗೆ ಒಗ್ಗರಣೆ ಕೊಡಲಿಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜಾಸ್ತಿನೇ ಸಾಸಿವೆ, ಸ್ವಲ್ಪ ಎಣ್ಣೆ ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸ್ಮಾಲಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಟು ಗ್ಯಾಸ್ ಆಫ್ ಮಾಡಿದ ಮೇಲೆ ಹಿಂಗಿದು ವಾಟರ್ ಏನು ಮಾಡಿಟ್ಕೊಂಡಿರ್ತೀವಿ ಅದನ್ನು, ಅಥವಾ ಹಿಂಗೆ ಪೌಡರ್ ಇದ್ದರೆ ಅದನ್ನು ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಹಾಕಿದರೆ ಡನ್. ತುಂಬ ಚೆನ್ನಾಗಿ ಬರುತ್ತೆ, ಟ್ರೈ ಮಾಡಿ. ಢೋಕ್ಲಾ ಪೌಡರೇ ಸಿಗುತ್ತೆ, ಚೆನ್ನಾಗಿರುತ್ತೆ. ಗುಜರಾತಿ ಸ್ಪೆಷಲ್ ಇದು, ಫೇಮಸ್ ಆ್ಯಕ್ಚುಲಿ ಅಲ್ಲಿ. ಇವಾಗೆಲ್ಲ ಸಿಗುತ್ತೆ ಪೌಡರ್ಸ್ ಎಲ್ಲ. ಆ್ಯಂಡ್ ಈಚೆ ನೋಡಿ ನಮ್ಮದು ಏನು ಎಣ್ಸ್ಕೊಳ್ದೇ ಇದ್ದ ಚಕ್ಲಿ ಕೂಡ ರೆಡಿ ಆಯಿತು. ಅದ್ರ ಜೊತೆಗೆ ಇಲ್ಲಿ ಹೋಳಿಗೆ ಕೂಡ ರೆಡಿ ಆಗಿದೆ. ಹೋಳಿಗೆ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಫುಲ್ ಸಾಫ್ಟ್ ಆಗಿತ್ತು. ಲೈಕ್ ನಾವೀಗ ಹೀಗೆ ಶಾಪಲ್ಲೆಲ್ಲ ತಗೊಳ್ತೀವಿ ಆ ಥರ ಬಂದಿತ್ತು, ಚೆನ್ನಾಗಿ ಮಾಡಿದರು. ಕಾಯಿ ಹೋಳಿಗೆ ನನಗಂತೂ ತುಂಬ ಇಷ್ಟ. ಹಾಂ, ಗೌರಿದು ಕೊಟ್ಟಿದ್ದ ಕಾಯಿ ಇತ್ತು, ಗೌರಿ ಪೂಜೆದು, ಅದರದ್ದು ಮಾಡಿದ್ದು. ಸರಿಯಪ್ಪ, ಡನ್. ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಹಾಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಸಚಿ ಮನೆಗೆ ಬಂದಿದ್ದ, ಅಂದರೆ ಡೈರೆಕ್ಟಾಗಿ ಮ್ಯಾಂಗ್ಳೂರಿಂದ ಅವ್ನು ಕಾಲೇಜಲ್ಲಿದ್ದಾನಲ್ವ, ಸೊ ಹಾಗೆ ಡೈರೆಕ್ಟಾಗಿ ಅಲ್ಲಿಂದ ನಮ್ಮ ಮನೆಗೆ ಬಂದು ರಾತ್ರಿ ಹೇಗೋ ಅವ್ರ ಪೇರೆಂಟ್ಸ್ ಎಲ್ಲ ಬರಲಿಕ್ಕಿತ್ತು, ಸಿದ್ದಾಪುರದಿಂದ ಎಲ್ಲರೂ ಬರ್ತೆ ದೊಡ್ಡಮ್ಮಂಗೆ ಬಿಡಲಿಕ್ಕಿತ್ತು ಅಂತ. ಹಾಗೆ ಇಲ್ಲೇ ಇರ್ತೀನಿ, ಅದಾದಮೇಲೆ ಒಟ್ಟಿಗೆ ಹೋದರೆ ಆಯಿತು ಅಂತ ಬಂದಿದ್ದ. ಆ್ಯಂಡ್ ಊಟ ಕೂಡ ಮಾಡಿರಲಿಲ್ಲ, ಸೊ ಊಟ ಎಲ್ಲ ಮಾಡಿಕೊಂಡು ಟೀ ಆ್ಯಂಡ್ ನಾವು ಲಾಸ್ಟ್ ಟೈಮ್ ಅದು ಇಲ್ಲಿಗೆ ಹೋದಾಗ ಏನು ಸ್ಮಾರ್ಟ್ ಬಜಾರಿಗೆ ಹೋದಾಗ ತಂದಿದ್ದೆಲ್ಲ ಇತ್ತು, ಪೊಟ್ಯಾಟೋದು ಇದು ಎಲ್ಲ. ಸೊ ಅದನ್ನೆಲ್ಲ ಫ್ರೈ ಮಾಡಿ ಅವನು ಕೂಡ ಊಟ ಆಯಿತು, ನಾವು ಕೂಡ ತಿಂದ್ವಿ. ಇವತ್ತು ಇದು ಅಂತ ಸಚ್ಚಿ ಎಲ್ಲ ಬಂದಿದ್ರು, ಸಚ್ಚಿ ಎಲ್ಲ ಬಂದಿದ್ರು, ಅದಕ್ಕೆ ಮಾಮ ಮತ್ತು ದೊಡ್ಡಮ್ಮ ಎಲ್ಲ ಬರ್ತಿದ್ದಾರೆ, ಮತ್ತು ಯಾರು ಬರ್ತಿದ್ದಾರೆ ಗೊತ್ತಿಲ್ಲ. ಸೊ ರಾತ್ರಿಗೆ ಅಮ್ಮ ಪುಲಾವ್ ಮಾಡ್ತಾಯಿದ್ರು, ಅದಕ್ಕೆ ಸ್ವಲ್ಪ ನಮ್ಮದಂತ ಇಲ್ಲ ಕಾಂಟ್ರಿಬ್ಯೂಷನ್, ಸ್ವಲ್ಪ ಇದನ್ನು ಹಾಕಿ ರೆಡಿ ಮಾಡಿಟ್ರೆ ಮತ್ತು ಅವ್ರು ಬಂದಾಗ ಪಟ್ಟ ಅನ್ನ ಒಂದು ಹಾಕಿದ್ರೆ ಆಯ್ತಲ್ವ. ಹಾಗೆ ಇಲ್ಲಿ ಘಮ್ಮ ಬರ್ತಿದೆ ಅಂತ ಹೇಳಿ ಪುಲಾವ್ ಇದ್ದದ್ದು ಎಲೆ ಹಾಕಿದ್ದು. ಸೊ ಇದಿಷ್ಟೇ, ಇದನ್ನು ಹಾಕಿ ಪಟ ರೆಡಿ ಮಾಡಿ ಇಡುವ ಅಂದ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇದು ನೋಡಿ ಈ ಥರ ಆಗಿದೆ. ಪಲಾವ್ ನನಗಂತೂ ಇಷ್ಟ ಇಲ್ಲ, ನಾನು ತೆಗೆದಿಲ್ಲ, ಆದರೆ ಇದು ಸ್ಮೆಲ್ಗಂತೂ ಸಕ್ಕದು ಇಷ್ಟ. ಅದು ಪಲಾವೆಲ್ಲೇ ಹಾಕೋದಲ್ಲ, ಇದು ನಮ್ಮ ಮನೇಲಿ ಗಿಡದ ಹತ್ರ ಆಗಿದೆ ಪಲಾವೆಲ್ಲ, ಅದನ್ನು ಹಾಕಿದ್ರೆ ತುಂಬ ರುಚಿಯಾಗುತ್ತೆ. ಮತ್ತು ಇದು ಒಂದು ಬಿರಿಯಾನಿ ಮಸಾಲ ಒಂದು ಎಕ್ಸ್ಟ್ರಾ, ಮತ್ತು ಸ್ವಲ್ಪ ಕರ್ಡ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಸ್ವಲ್ಪ ಹಾಕೋದು, ಚೆನ್ನಾಗಾಗುತ್ತೆ. ಮತ್ತೆ ಸಿಗ್ತದೆ, ಬಾಯ್. ಇದು ನೋಡಿ, ಇದಕ್ಕೆ ಸ್ವಲ್ಪ ಇದು ಪಲಾವ್ ಮಸಾಲ ಹಾಕೋದು, ಎಣ್ಣೆ ಹಾಕೋದು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದೆರಡು ಹಸಿಮೆಣಸಿನ್ಕಾಯಿ ಒಂದೆರಡು ಸ್ಪ್ಲಿಟ್ ಮಾಡಿ ಹಾಕೋದು, ಅದಾದ್ರ ಮೇಲೆ ಇಂತ ಹಾಕಿದೆ ಅಷ್ಟೇ. ಚಕ್ಕೆ ಲವಂಗ ಅದಿಷ್ಟು ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸನ್ನು ಹಾಕೋದು. ಅದಾದ್ರ ಮೇಲೆ ಸ್ವಲ್ಪ ಮೊಸರು ಸಾಕನ್ಸುತ್ತೆ. ಮತ್ತು ಇದು ಒಂದು ಎಕ್ಸ್ಟ್ರಾ ಇಂಥ ಚಿಲ್ಲಿ ಪೌಡರ್ ಮತ್ತು ಬಿರಿಯಾನಿ ಮಸಾಲ ಪೌಡರ್ ಇದೆರಡು ಹಾಕಿದರೆ ಆಯಿತು. ಮಸಾಲ ರೆಡಿ ಮಾಡಿಟ್ಟು ಕಡೆಗೆ ಮೊಸರು ಬಜ್ಜಿ ಕೂಡ ಕಟ್ ಮಾಡಿರ್ತದೆ ವೆಜಿಟೇಬಲ್ಸ್ ಎಲ್ಲ. ಸೊ ಡನ್. ಹಾಯ್ ಹಾಯ್ ಬಾಯ್ ಹಾಯ್ ಮಾದು ಸಸ್ಸ ಆಯ್ತು. ನಾವು ಸಿದ್ದಾಪುರ ಅಜ್ಜನ ಮನೆಗೆ ಹೋದರೆ ಕೇಶವ ಭಟ್ರ ಅಂಗಡಿಗೆ ಹೋಗೋದು. ಅಲ್ಲಿ ನಮ್ಗೆ ತುಂಬ ಇಷ್ಟ ಆಯಿತಾ, ಗೋಲಿ ಸೋಡಾ ಮತ್ತು ಚರ್ಮುರಿ, ಟೊಮ್ಯಾಟೊ ಸ್ಲೈಸ್ ಎಲ್ಲ ಸಿಗುತ್ತೆ. ಇವಾಗೆಲ್ಲ ತುಂಬ ಕಡಿಮೆ ಗೋಲಿ ಸೋಡಾ ಎಲ್ಲ ಸಿಗೋದು, ಬಟ್ ಅಲ್ಲಿ ಸಿಗುತ್ತೆ. ನಾವು ಎವ್ರಿ ಟೈಮ್, ನಾನು ನಿಧಿ ಹೋದರೆ ಅಂತೂ ಹೋಗಿದ್ದ ಡೇಯಿಂದ ಬರೋ ದಿನ ತನಕ ಅಲ್ಲಿ ಹೋಗಿ ಬರ್ತೀವಿ, ವಿಸಿಟ್ ಮಾಡಿ. ಟೊಮ್ಯಾಟೊ ಸ್ಲೈಸ್ ನಂಗೆ ಇಷ್ಟ, ಅವಳಿಗೆ ಚರ್ಮುರಿ ಇಷ್ಟ. ಹಾಗೆ ಸೊ ಇವತ್ತು ನೋಡಿ ನೆನ್ಪು ಮಾಡ್ಕೊಂಡು ತೊಗೊಬಂದಿದ್ರು ಗೋಲಿ ಸೋಡಾ ಮತ್ತು ಮುಂಡಕ್ಕಿ. ಅಪ್ಪನೂ ಇಷ್ಟಪಟ್ಟು ತಿಂತಾರೆ ಮುಂಡಕ್ಕಿ ಉಪ್ಕರಿ ಎಲ್ಲ. ಸೊ ಥ್ಯಾಂಕ್ ಯು ತಂದಿದ್ದಕ್ಕೆ. ಹಾಗೆ ಎಲ್ಲರೂ ಬಂದಿದ್ದರು, ವಿಜಯ್ ಮಾಯ್ ಒಂದು ಮಿಸ್, ಮತ್ತೆಲ್ಲರೂ ಬಂದಿದ್ದರು.
ಹಾಗೆ ಹೀಗೆ ಮಾತಾಡ್ತಾ ಯಾಕೆ ಬಂದಿದ್ದು ಅಂದರೆ ದೊಡ್ಡಮ್ಮನ ಬಿಡಲಿಕ್ಕೆ ಅಂತ ಬಂದಿದ್ದರು. ಇಲ್ಲಿ ಅಮ್ಮನ ಹಿಂದೆ ನೋಡಿ ದೊಡ್ಡಮ್ಮ ಇದ್ದಾರೆ, ಅಮ್ಮನ ಅಕ್ಕ. ಅವರು ಏನೋ ಕೊಡ್ಲಿಕ್ಕೆ ಅಂತ ಬಂದಿದ್ದರು ಗಣಪತಿದಕ್ಕೆ. ಅದನ್ನು ಕೊಟ್ಟು ಒಂದಿನ ನಿಂತು ನೆಕ್ಸ್ಟ್ ದಿನ ಹೋಗ್ತೀನಿ ಅಂತ ಬಂದಿದ್ದರು. ಸೊ ಹಾಗಾಗಿ ಬಿಡ್ಲಿಕ್ಕಂತ ಎಲ್ಲರೂ ಕೂಡ ಬಂದಿದ್ದರು. ಎಷ್ಟು ದೂರ ಇದೆ, 1.5 hour ಜರ್ನಿ ಅನಿಸುತ್ತೆ ಸಿದ್ದಾಪುರದಿಂದ. ಹಾಗೆ ಎಲ್ಲರೂ ಒಟ್ಟು ಸೇರಿ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಬಟ್ ನನಗೆ ಪಲಾವ್ ಇಷ್ಟ ಇಲ್ಲ, ಅಮ್ಮ ಮಾಡಿದ್ದು ಕೂಡ ಪಲಾವ್. ಸೊ ನಾನು ಹೇಳಿದ್ದೆ ಅಲ್ವ, ನಂಗೆ ಅಷ್ಟು ಇಷ್ಟ ಆಗಲ್ಲ ಪಲಾವ್, ಯಾಕಂತ ಗೊತ್ತಿಲ್ಲ. ಅದಕ್ಕೆ ನಾನು ಊಟ ಮಾಡಲಿಲ್ಲ. ಆಮೇಲೆ ಮಾಡ್ತೇನೆ ಅಂತ ಸುಮ್ಮನೆ ಕೂತ್ಕೊಂಡಿದ್ದೆ ಹೀಗೆ. मसाल पूरी सेव पूरी सेव पुरी त्याला तू करतोस पुरा मसाल पुरीचा आयटम. होय कळलं त्याची तशी नाही म्हणायची. समा घालतोस मो तू काही पुणे हॉटेल शेफ केलं रे कामा चल पुरा 4 है कोण चढतं चटते घाल गो चटते घालतो सेव ಪಾಪಾ ಸೇವ್ ಜಾಸ್ತಿ ಹಾಕ್ತಿರಲಿಲ್ಲ ಬಾಬಾ, ಇವಳು ಕಂಜೂಸಿ ಮಾಡ್ತಿದ್ದ. ನೀನಿಲ್ಲ ಸ್ವೀಟ್ ಹಾಕೋ ಕಂಜೂಸಿ ಮಾಡ್ರಡ್ಡಿಲ್ಲ ಮರಯ್ಯ. ಬಾಬಾ ಸ್ವೀಟ್ ಜಾಸ್ತಿ ತಿನ್ಕಾತ ಬಾಬಾ, ಸ್ವೀಟ್ ತಿನ್ಕಾತ ನೀನು ಹಾಯ್ತು ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಸುದ್ದಿ ಬಂದಿದ್ದರು. ಸುದೀತ್ ಮತ್ತು ಮಾಮ ಅವರೆಲ್ಲ ಬಂದಿದ್ದರು ದೊಡ್ಡಮ್ಮನ ಕರ್ಕೊಂಡು ಹೋಗಬೇಕು ಅಂದ್ಕೊಂಡು. ಹಾಗೆ ಸುಮ್ಮನೆ ಮಳೆ ಬರ್ತಿತ್ತು, ಏನಾದರೂ ಬೋರ್ ಆಗುತ್ತೆ ಅಂದ್ಕೊಂಡು ಇವರಿಬ್ಬರು ಆಟಾಡ್ತಿದ್ರು. ಇವನೊಂದು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಆಟಾಡಲಿಕ್ಕೆ. ಹೀಗೆ ಔಟ್ಸೈಡ್ ಕುತ್ಕೊಂಡು ಮಾತಾಡ್ತಾ ಇದ್ವಿ ಗಮ್ಮತ್ತು ಮಾಡಿ. ಚಂದು ಅನ್ನ ಮಲ್ಮೂಸ್ ದುಡ್ಬೇತೂನ್ ಕಡ್ದಲ್ಲ हगूर मार चंदो हाँ तिथलायचे तू अगोर मार रहा ताक ಗೊತ್ತನರ ದಾಪ್ರ ಅಷ್ಟೇ ಗಾಯ್ಸ್. ದೊಡ್ಡಮ್ಮ ಎಲ್ಲ ಹೋದರು. ಆ್ಯಂಡ್ ಅವತ್ತು ಸುದ್ದಿ ಬಂದ್ಕೊಂಡು ಆಟ ಆಡಿಸಿದ್ದ. ಇವ್ನು ನೆಕ್ಸ್ಟಿಂದ ನಮ್ಮ ಜೀವ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ. ಬ್ಯಾಟ್ ಬಾಲ್ ಆಡೋಣ ಅಂದ್ಕೊಂಡು ಈವ್ನಿಂಗ್ ಡೈಲಿ ಅದೇ. ಇವಾಗ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ, ಒಂದು 20 ರೌಂಡ್ಸ್ ಹಂಗೆ. ನನಗೇನು ಕ್ರಿಕೆಟ್ ಬರಲ್ಲ, ಹಿಂಗೆ ಆಟ ಆಡೋದು ಏನೋ ಒಂದು. ಅವನಿಗೂ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲ್ಲ, ಸುಮ್ಮನೆ ಆಟ ಆಡೋದು ಹೀಗೆ. ಅವನ ಜೊತೆ ಅವನಿಗೂ ಬೋರ್ ಆಗುತ್ತೆ, ಯಾರೂ ಇಲ್ಲ ಅಲ್ವಾ, ನೇಬರ್ಸ್ ಯಾರೂ ಮಕ್ಕಳಿಲ್ಲ ಅವನ ಏಜ್ ಅವರು. ಬೋರ್ ಆಗುತ್ತೆ ಅಂದ್ಕೊಂಡು ಹೀಗೆ ಕುತ್ಕೊಂಡು ನನಗೂ ಫ್ರೀ ಇದ್ದಾಗ ಆಟ ಆಡೋದು ಅವನ ಜೊತೆಗೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಐ ಹೋಪ್ ನಿಮಗೆ ಇವತ್ತಿನ ಈ ಒಂದು ವ್ಲಾಗ್ ಇಷ್ಟ ಆಗಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಇನ್ನು ನನ್ನ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಚೆನ್ನಾಗಿರೋ ಕಾಮೆಂಟ್ಸನ್ನು ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಕಾಮೆಂಟನ್ನು ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಗಾಯ್ಸ್. ಮತ್ತೊಂದು ಚೆನ್ನಾಗಿರುವಂತಹ ಕಾಂಟೆಂಟ್ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. Love you all. Take care.